ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೇಲಿ ಹಬ್ಬ ಯಾವ ಥರ ಮಾಡಿದ್ವಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. ಫಸ್ಟ್ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಒಂದು 5 ಥರ ಪ್ರಸಾದ ಮಾಡಬೇಕು ಅಂತ ಅಂದ್ರು ನಮ್ಮಮ್ಮ. ಅದಕ್ಕೋಸ್ಕರ ರವೆ ಉಂಡೆ ಮಾಡ್ತಾ ಇದೀವಿ ನಾವಿಲ್ಲಿ. ರೆಸಿಪಿ ಎಲ್ಲ ಏನು ಹೇಳೋ ಥರ ಏನಿಲ್ಲ ಅನ್ಕೋತೀನಿ, ಬಿಕಾಸ್ ಸಿಂಪಲ್ಲೇ ಇರುತ್ತೆ ಅಲ್ವಾ. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತುಪ್ಪದಲ್ಲಿ ಹಾಕಿ ಹುರ್ಕೋತಾ ಇದ್ದಾರೆ. ಅದಕ್ಕೇನೆ ಸ್ವಲ್ಪ ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇನೆ. ಕಲರ್ ಎಲ್ಲ ಚೇಂಜ್ ಆಗಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ. ಒಂದು 2 ಮಿನಿಟ್ಸ್ ಮಾಡಿದ್ರೆ ಆಯ್ತು. ಇದಕ್ಕೇನೆ ಇವಾಗ ಪ್ರಪೋರ್ಷನ್ ಕರೆಕ್ಟಾಗಿ ಗೊತ್ತಿಲ್ಲ, 2 ಸ್ಪೂನ್ಸ್ ಅನ್ಕೊಳ್ಳೋಣ ಅಷ್ಟು ಸಕ್ಕರೆ ಪೌಡರ್ನ ಹಾಕ್ತಾ ಇದ್ದಾರೆ. ಈ ಸಕ್ಕರೆ ಪೌಡರ್ಗೆ ಸಕ್ಕರೆ, ಏಲಕ್ಕಿ, ಶುಂಠಿ ಬರುತ್ತೆ ಅಲ್ವಾ, ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿರೋದು. ತುಂಬಾ ಫೈನ್ ಪೌಡರ್ ಮಾಡ್ಕೊಂಡಿದ್ದಾರೆ, ಅರಳು ತರ ಸಿಗಬಾರ್ದು ಆ ತರ ಹಾಕೊಂಡು. ಜೊತೆಗೆ ಒಣ ಕೊಬ್ಬರಿ ಇರುತ್ತೆ ಅಲ್ವಾ, ಅದನ್ನ ಹಾಕಿ ಹುರಿದಿಟ್ಕೊಂಡಿರೋ ಅಂತ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ ಬಿಡೋದಷ್ಟೇನೆ. 2 ಮಿನಿಟ್ಸ್ ಎಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟೋದಿಕ್ಕೆ ಅಂತ ಬಿಸಿ ಹಾಲು ಯೂಸ್ ಮಾಡ್ತಾರೆ. ಫಸ್ಟೇನೆ ಹಾಲು ಕಾಯಿಸಿ ಇಟ್ಕೊಂಡಿರೋದು. ಸ್ವಲ್ಪ ಪೋರ್ಷನ್ಸಿಗೆ ಹಾಲು ಹಾಕ್ಬಿಟ್ಟು ಒಂದ್ ಕಡೆಯಿಂದ ಉಂಡೆ ಕಟ್ಕೊಂಡ್ ಬರೋದಷ್ಟೇನೆ. ಒಂದೇ ಸಲ ಎಲ್ಲ ಹಾಲು ಹಾಕ್ಬಿಟ್ರೆ ಕ್ಲೀನಾಗಿ ಬರೋದಿಲ್ಲ ಅಂತ ಅಷ್ಟೇ. ಇಲ್ಲಿ ಒಂದ್ ಕಡೆಯಿಂದ ಒಂದ್ ಸ್ವಲ್ಪನೇ ತಗೊಂಡ್ ಕಟ್ತಾ ಇದ್ದಾರೆ. ಅದಾದ್ಮೇಲೆ ಎಳ್ಳುಂಡೆ ಕೂಡ ಮಾಡ್ಬೇಕು ಅಂತ ಅನ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಎಳ್ಳುಂಡೆ ಕಟ್ಟೋದಿಕ್ಕೆ ಹಾಲು ಆಗೋದಿಲ್ಲಂತೆ. ಅದಕ್ಕೆ ಅಂತ ಅನ್ಬಿಟ್ಟು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆ ಥರ ಮಾಡ್ಕೊಂಡು ಅದು ಅಷ್ಟೇನೆ ಸ್ಮಾಲ್ ಪೋರ್ಷನ್ಸ್ಗೆ ಸ್ವಲ್ಪನೇ ಸೈಡಲ್ಲಿ ಹಾಕೊಂಡು ಕಟ್ಕೋತಾ ಬರಬೇಕು. ಇದು ಮಾಡುವಾಗ ಬೆಲ್ಲದ ಪಾಕ ಇನ್ನ ಸ್ವಲ್ಪ ಸುಡ್ತಾನೆ ಇರಬೇಕು, ಸೊ ದಟ್ ಉಂಡೆ ಕಟ್ಬೋದು. ಇಲ್ಲಿ ತಣ್ಣಗಾಗ್ಬಿಟ್ರೆ ಇದು ಕಟ್ಟಕ್ ಬರೋದಿಲ್ಲ. ನಾವು ಅಮ್ಮ ಅಷ್ಟು ಮಾಡಿದಾದ್ಮೇಲೆ ನನಗೆ ಕೊಟ್ಟಿರೋ ಕೆಲಸ ಏನು ಗೊತ್ತಾ, ಕಾಯಿ ತುರಿಯೋದು. ನಿಜವಾಗ್ಲೂ ನನಗೆ ಕಾಯಿ ತುರಿಯೋದಂದ್ರೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಡುಗೆನಲ್ಲೇ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಎಷ್ಟೊಂದು ಕಾಯಿ ತುರ್ಸೋರೆ ನೋಡಿ ನನ್ನ ಹತ್ರ. ನನಗೆ ಕಾಯಿ ತುರ್ಕೊಟ್ಬಿಟ್ರೆ ಏನೋ ದೊಡ್ಡ ಕೆಲಸ ಮಾಡಿದೀನಿ ಅನ್ನೋ ಫೀಲಿಂಗು. ಕರ್ಗಡ್ಬು ಮಾಡಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇರೋದಿದು. ಬೆಲ್ಲ, ಏಲಕ್ಕಿ, ಶುಂಠಿ ಎಲ್ಲ ಕುಟ್ಟಿಟ್ಕೊಂಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ಬೇಳೆ ಬೇಯ್ತಾ ಇದೆ. ಇದೆಲ್ಲ ಏನ್ ಸಿಂಪಲ್ ಥಿಂಗ್ಸ್ ಅಲ್ವಾ, ಎಲ್ಲರಿಗೂ ಗೊತ್ತಿರೋದೇನೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿರ್ತೀವಿ ಅಲ್ವಾ, ಸೊ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಅನ್ಬಿಟ್ಟು ಕರ್ಗಡ್ಬು ಮಾಡ್ತಾ ಇರೋದು. ಬೇಳೆ ಹೂರ್ಣ ಅದೇನೇನೆ, ಸ್ವಲ್ಪ ಪ್ರೋಸೆಸ್ ಚೇಂಜ್ ಅಷ್ಟೇನೇನೆ. ಸೊ ನನ್ಗೇನೆ ರೆಡಿ ಮಾಡ್ಕೊಡಕ್ ಹೇಳಿದ್ರು ಅಂತ ಅನ್ಬಿಟ್ಟು ಫಸ್ಟ್ ಇಲ್ಲೆಲ್ಲ ಹೂರ್ಣ ಕಟ್ಕೋತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆ ನಾನಿಲ್ಲಿ. ಸರಿ ಆಯ್ತು, ಒಂದ್ 5 ಮಾಡ್ಕೊಳಮ್ಮ ಸಾಕು ಅಂತ ನಮ್ಮ ಅಮ್ಮ ಹೇಳಿದ್ರು ಅಂತ ಅನ್ಬಿಟ್ಟು ನಾನ್ ಸ್ವಲ್ಪ ನಿಧಾನನೇ. ಅಡ್ಗೆ ತಿಂಡಿ ಕೆಲಸ ಅಂತಲ್ಲ, ಯಾವ್ದೇ ಕೆಲಸ ಆದ್ರೂ ಸ್ವಲ್ಪ ನಿಧಾನನೇ. ಬಿಕಾಸ್ ನಾನ್ ಮಾಡೋ ಆರ್ಟ್ ಫಾರ್ಮ್ಸ್ ಎಲ್ಲ ನಿಮಗ್ ಗೊತ್ತೇ ಇದೆ, ಅದೆಲ್ಲ ಎಷ್ಟ್ ನಿಧಾನಕ್ಕೆ ಮಾಡೋ ಅಂತದ್ದು ಅಂತ. ಸೊ ಅಡ್ಗೆ ತಿಂಡಿ ಮಾಡೋದ್ರಲ್ಲೂ ಸ್ವಲ್ಪ ನಿಧಾನವಾಗೇ ಮಾಡ್ತೀನಿ. ಮೈದಾ ಹಿಟ್ಟಿನ ಕಲ್ಸಿಟ್ಟಿರ್ತಾರಲ್ವಾ, ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನ ಲಟ್ಸ್ಕೋಬೇಕಾಗುತ್ತೆ. ಕೆಲವೊಬ್ರು ಎಣ್ಣೆನಲ್ಲಿ ಅದ್ದಿ ಮಾಡ್ತಾರಂತೆ, ಬಟ್ ನಾವ್ ಇದಕ್ಕೆ ಮೈದಾ ಹಿಟ್ಟೆ ಡಸ್ಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಗಟ್ಟಿ ಇತ್ತು ಹಿಟ್ಟಂತೂ, ಹಿಗ್ತಾನೆ ಇರ್ಲಿಲ್ಲ. ಇರೋ ಬರೋ ಪ್ರೆಷರ್ ಎಲ್ಲ ಹಾಕಿ ನಾನು ಒತ್ತಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತೇ ಆಗೋಯ್ತು. ತಕ್ಕ ಮಟ್ಟಿಗೆ ಲಟ್ಸ್ಕೊಂಡಿದ್ದಾದ್ಮೇಲೆ ನೋಡಿ ಈ ತರ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಶೇಪ್ ಏನ್ ಬೇಕು ಅಂತ ಏನಿಲ್ಲ. ಅದಕ್ಕೆ ಕರ್ಗಡ್ಬು ಮಾಡೋದು ಮೌಲ್ಡ್ ಬರುತ್ತೆ ಅಲ್ವಾ, ಅದ್ರೊಳಗಡೆ ಹಾಕ್ಬಿಟ್ಟು ಅದ್ರ ಅಂಚಿಗೆ ನಾನಿಲ್ಲಿ ಹಾಲು ಹಚ್ತಾ ಇದ್ದೀನಿ. ಕೆಲವೊಬ್ರು ನೀರ್ ಕೂಡ ಹಚ್ತಾರೆ, ಯಾವ್ದು ಹಚ್ಚಿದ್ರು ಓಕೆ. ನಮ್ಮ ಮನೆಯಲ್ಲಿ ಹಾಲೇ ಯೂಸ್ ಮಾಡೋದು. ಬೈಂಡಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಷ್ಟೇ. ಈ ಮೌಲ್ಡ್ ನ ಮುಚ್ಚಿಬಿಟ್ಟು ಕ್ಲೀನ್ ಆಗಿ ಪ್ರೆಸ್ ಮಾಡಿ ವಾಪಸ್ ಅಲ್ಲಿ ಹಿಟ್ಟು ಏನ್ ಎಕ್ಸ್ಟ್ರಾ ಬಂದಿರುತ್ತೆ ಅಲ್ವಾ, ಅದು ತೆಕ್ಕೊಂಡ್ಬಿಡೋದಷ್ಟೇನೆ. ತುಂಬಾ ಸ್ಪೆಷಲ್, ತುಂಬಾ ಯೂನಿಕ್, ಯಾರಿಗೂ ಗೊತ್ತೇ ಇಲ್ದಲೇ ಇರೋ ಅಡ್ಗೆ ಏನಿದಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ ಪ್ರಾಬ್ಲಿ ಎಲ್ಲಾರ ಮನೆಯಲ್ಲೂ ಮಾಡೋದೇನೇನೆ. ನಾನು ಫಸ್ಟೇ ಹೇಳ್ದಂಗೆ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಮಾಡ್ಕೊಂಡಿದ್ದೀನಿ. ಅದ್ ಮಾಡಿದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಏನಂತಂದ್ರೆ ಗಣಪತಿ ಹಬ್ಬ ಅಲ್ವಾ, ಸೊ ಅದಕ್ಕೆ ಏನ್ ಶ್ರೇಷ್ಠ ಅಂತಂದ್ರೆ ಸಗಣಿನಲ್ಲಿ ಬೆನ್ಕನ್ ಮಾಡಿಡೋದು. ಸೊ ಸಗಣಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರು ತೀರಾ ಹಳ್ಳಿನೂ ಅಲ್ಲ, ತೀರಾ ಸಿಟಿನೂ ಅಲ್ಲ, ಅಂದ್ರೆ ಹೋಬ್ಳಿ. ಅದರಿಂದ ಎಲ್ಲಾರ ಮನೆಯಲ್ಲೂ ಹಸು ಎಮ್ಮೆ ಏನು ಸಾಕಿರಲ್ಲ. ಸೊ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕು. ಒಬ್ರು ಮನೆ ಹತ್ರ ಇರೋದೇನೋ ನನಗೆ ಗೊತ್ತಿತ್ತು, ಸೊ ಅದೇ ಐಡಿಯಾದಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆನೆ ಇತ್ತು. ನಮ್ಮಮ್ಮ ಸ್ವಲ್ಪನೇ ತಗೊಂಡ್ ಬಾ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಸಗಣಿ ಮುಡ್ತಾ ಇರೋದು ಕೈಯಲ್ಲಿ. ನಮ್ಮಮ್ಮ ಈ ಸಲನೇ ನನ್ನ ಕಳ್ಸಿದ್ದು. ಮನೆಗ್ ಬಂದು ನಾನೇ ಮಾಡಿದೀನಿ ಬೆನ್ಕನ್ನ. ಆದ್ಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅನ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡಿದೀನಿ. ಟೋಟಲ್ 5 ಐಟಮ್ಸ್ ಇದೆ ಇಲ್ಲಿ. ಗಣೇಶನ್ ಹಬ್ಬ ಅಂತ ಅಂದ್ರೇನೆ ವಿಧವಾಗಿ ಖಾದ್ಯಗಳನ್ನ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡೋದಲ್ವಾ. ಒಂದ್ ತಕ್ಕ ಮಟ್ಟಿಗೆ ನಮ್ಮನೆಯಲ್ಲೂ ಸ್ವಲ್ಪ ಜಾಸ್ತಿ ಐಟಮ್ಸೇ ಇರ್ಲಿ ಅನ್ನೋ ತರ ಮಾಡಿದೀವಿ.
ಅದರಲ್ಲೂ ಎಸ್ಪೆಷಲಿ ಉಂಡೆಗಳು ಮಾಡ್ಬೇಕಂತೆ, ಅದಕ್ಕೋಸ್ಕರ ನಮ್ಮಮ್ಮ ಇಷ್ಟೆಲ್ಲ ಮಾಡಿದ್ದಾರೆ. ಅಡುಗೆ ತಿಂಡಿ ವಿಷಯ ಅಂತ ಬಂದ್ರೆ ನನ್ನ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಾನು ದೇವ್ರ ಪೂಜೆ ಮಾಡೋ ಹತ್ರನೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದು. ದೇವ್ರ ಪೂಜೆ ಹತ್ರ ಎಲ್ಲ ನಾನೇ ಮಾಡಿರೋದು. ನೋಡಿ ಹೆಂಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ. ಪೂಜೆ ಆದ್ಮೇಲೆ 108 ಅಷ್ಟೋತ್ರ ಹೇಳಕ್ ಸ್ಟಾರ್ಟ್ ಮಾಡಿದೆ. ಓಂ ಗಜಾನನಾಯ ನಮಃ, ಓಂ ದ್ವೈಮಾತುರಾಯ ನಮಃ, ಓಂ ಮುನಿಸ್ತುತಾಯ ನಮಃ, ಓಂ ಭಕ್ತವಿಧಿ ಸಂಯುತಾಯ ನಮಃ, ಕರೋತ್ಸಂಗ ಕೇಲನೋತ್ಸವಲನಾಯ ನಮಃ, ಓಂ ಸಮಸ್ತ. ನನ್ನ ವಾಯ್ಸು ಹಾಡು ಹೇಳಕ್ ಸೂಟ್ ಆಗಲ್ಲ ಅಂದ್ರೂ ಕೂಡ ಹೇಳಿದ್ದೀನಿ, ಮತ್ತೆ ಅದನ್ನ ಇಲ್ಲಿ ಆ್ಯಡ್ ಕೂಡ ಮಾಡಿದ್ದೀನಿ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ನಾಯಕೈಕನಾಯಕಂ ನತಾಶುಭಾಶುನಾಶಕಂ ವಿನಾಶಿತೆ ಬದೈತ್ಯಕಂ ನಮಾಮಿ ತಂ ವಿನಾಯಕಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕರಂ ನಮಸ್ಕರೋಮಿ ಭಾಸ್ ನಿತಾಂತಕಾಂತ ದಂತಕಾಂತ ಮಂತಕಾಂತಕಾತ್ಮಜ. ನಂದು ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮಮ್ಮ ಪೂಜೆ ಮಾಡಕ್ಕೆ ಅಂತ ಬಂದ್ರು. ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ, ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ, ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಪೂಜೆನೂ ಮುಗೀತು. ಇಬ್ರು ಹಾಡು ಹೇಳಿದ್ರಲ್ಲಿ ಯಾರು ಚೆನ್ನಾಗಿ ಹೇಳಿದ್ರು ಅಂತ ಕಾಮೆಂಟ್ ಮಾಡಿ. ದೇವ್ರ ಪೂಜೆ ಆದ್ಮೇಲೆ ನಾವು ಊಟ ಮಾಡ್ಬೇಕಲ್ವಾ, ಹೊರಗಡೆ ಮಾಡಿರ್ಲಿಲ್ಲ, ಇನ್ನ ಎಷ್ಟು ಬೇಕಷ್ಟು. ಸೊ ಇವಾಗ ಮಾಡ್ಕೊಂಡ್ ಬಿಡೋಣ ಅಂತ ಬಂದ್ವಿ. ಫಸ್ಟ್ ಏನ್ ನಾನು ಫೋಲ್ಡ್ ಮಾಡೋದು ತೋರಿಸಿದ್ದೆ ಅಲ್ವಾ, ಅದನ್ನ ಈ ತರ ಡೀಪ್ ಫ್ರೈ ಮಾಡ್ಕೋತೀವಿ ಅಷ್ಟೇ. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ಕೋಬೇಕು. ವಿನಾಯಕಂಗ್ ನೈವೇದ್ಯ ಆ ತರ ಆದ್ರೆ ನಮ್ಗೆ ಯಾವ ತರ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದ್ಮೇಲೆ ಸಂಜೆ ಕುಂಕುಮ ಕೊಡಕ್ಕೆ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ವಿನಾಯಕನ ನೆಪದಲ್ಲಿ ನಮಗೂ ಸ್ವಲ್ಪ ಊಟ ಜಾಸ್ತಿನೇ ಆಗೋಗಿತ್ತು. ಕುಂಕುಮ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ತುಂಬಾ ಚೆನ್ನಾಗಿ ಗಣೇಶನ್ ಕೂರಿಸ್ತಾರೆ. ಅವ್ರ ಮನೆಗೆ ಅಂತ ಹೋದ್ವಿ. ಇನ್ಫ್ಯಾಕ್ಟ್ ದೇವ್ರ ಮನೆಯಲ್ಲೇ ಕೂರ್ಸಿದ್ರು ಕೂಡ ಎಷ್ಟು ಚೆನ್ನಾಗಿ ಕೂರ್ಸಿದ್ದಾರೆ ನೋಡಿ. ಇಲ್ಲಿ ಏನೋ ಒಂದ್ ಮಿಸ್ಸಿಂಗ್ ಇದೆ ಅನ್ನೋ ತರಾನು ಅನ್ನಿಸ್ತಾ ಇರ್ಲಿಲ್ಲ, ಅಥವಾ ಇಷ್ಟೊಂದು ಇಟ್ಟಿದ್ದಾರೆ ಅನ್ನೋ ತರಾನು ಅನ್ನಿಸ್ತಾ ಇರ್ಲಿಲ್ಲ. ಒನ್ ಪರ್ಫೆಕ್ಟ್ ಪ್ಯಾಕೇಜ್ ಅನ್ನೋ ತರ ಕಾಣಿಸ್ತಾ ಇತ್ತು. ಅದ್ರಲ್ಲೂ ಅಡ್ಗೆಗಳು ಸ್ವಲ್ಪ ಜಾಸ್ತಿನೇ ಇಡ್ಬೇಕಲ್ವಾ. ಕುಂಕುಮ ತಗೊಳಕ್ಕೆ ಅಂತ ಅನ್ಬಿಟ್ಟು ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಇವ್ರ ಮನೆಗೆನೆ ಬಂದಿದ್ರು. ನಾನು ಅವ್ರು ಕೊಟ್ಟಿದ್ದೆಲ್ಲ ಇಸ್ಕೊಂಡಿದ್ದಾದ್ಮೇಲೆ ನಮ್ಮ ಅಮ್ಮನ ಸೆಷನ್ ಇವಾಗ. ಎಲ್ಲರಿಗೂ ಒಂದೊಂದ್ ಅಚ್ಚು ಬೆಲ್ಲ ಕೊಟ್ಟಿದ್ರು. ಏನ್ ರೀಸನ್ ಅಂತ ಕೇಳಲಿಲ್ಲ ನಾನು ಆಕ್ಚುಲಿ ಅವ್ರನ್ನ. ಅವ್ರ ಮನೆಯಿಂದ ವಾಪಸ್ ಬಂದಿದ್ದಾದ್ಮೇಲೆ ನಮ್ಮ ಹಬ್ಬ ಒಂದ್ ಲೆಕ್ಕಕ್ಕೆ ಮುಗೀತು ಅಂತ ಅನ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ.